ನಮ್ಮ ಅಕ್ಕ ತಂಗಿದ್ರು ಆ ಸ್ಥಿತಿಗಳಲ್ಲಿ ಇನ್ನೂ ಒಂದು ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಅನ್ನೋಂಥ ಸಂತೋಷ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿಗೆ ಹಣ ಕೊಟ್ಟಿದ್ದಾರೆ. ಆ ಹಣ ದುರ್ಬಳಕೆ ಆಗ್ತಾನೆ ಇದೆ. ಇವತ್ತು ನಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ 25,000 ಕೋಟಿ SCP TSP ಅಂತ ದುಡ್ಡು ಎತ್ತಿರ್ತಾರೆ ವರ್ಷಕ್ಕೆ 40,000 ಕೋಟಿ 45,000 ಕೋಟಿನ ಬಜೆಟಲ್ಲಿ ಏನಿರ್ತೋ ಅದರಲ್ಲಿ ಅಷ್ಟು ಹಣ ನಮ್ಮದು ಅಂತ ಎತ್ತಿರ್ತಾರೆ. ಇದು ನೀವು ಖರ್ಚು ಮಾಡೋಣ. ಆ ದುಡ್ಡಲ್ಲಿ 25,000 ಕೋಟಿ ತಗೊಂಡೋಗಿ ಬೇರೆ ಏನು ಬೇಕು ಬಳಸ್ಕೊಂಡು ಈಗ ಇದನ್ನ ಕೇಳ್ಬೇಕಾದ್ರೆ ಯಾರು? ನಮ್ಮ ದಲಿತ ಸಂಘಟನೆ ಕೇಳ್ಬೇಕು, ನಮ್ಮ MLA ಕೇಳ್ಬೇಕು, ನಮ್ಮ MP ಕೇಳ್ಬೇಕು. ಯಾರು ಮಾತಾಡೋದ್ರೆ ಯಾರು ಕೇಳ್ಬೇಕು? ನಾವು ಅದ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ. ಅದು ನಮ್ಮ ಸಂಘಟನೆಯಿಂದ ಆದಂಥ ಹೋರಾಟ. ಅದು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಜಾಗೃತಿ ಆಗ್ಬೇಕು. ಅದಕ್ಕೆ ಆ ಜಾಗೃತಿ ಮಾಡೋ ಕೆಲಸಕ್ಕೆ ಅಖಿಲ ಭಾರತ ದಲಿತ ಸಮಿತಿ ಇಡೀ ದೇಶವ್ಯಾಪಿ. ಇವತ್ತು ಕಾಶ್ಮೀರದಲ್ಲಿ ನಾನು ಹೋಗಿ ಏರ್ಪೋರ್ಟಲ್ಲಿ ಇಳಿದ್ರೆ 150 ಜನ ಬರ್ತಾರೆ. ಭಯ್ಯ आप हमारा भगवान है, आपके लिए हम जान देंगे, आप आगे बढ़ो, आपके पीछे हमें रहेंगे ಅಂತಾರೆ. ಅದ್ರ ಅರ್ಥ ಏನಂದ್ರೆ, ನನಗೆ ನನ್ನ ಭಗವಾನ್ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಅಂಬೇಡ್ಕರ್ ಪಾದದ ಧೂಳು, ಅಂಬೇಡ್ಕರ್ ಎಲ್ಲಿ ನಾನಿದೆ. ಆದರೆ ಇಡೀ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ರಾಷ್ಟ್ರದ ಯಾವುದೇ ರಾಜ್ಯಗಳು ಹೋದ್ರು ಸಂಘಟನೆ ಅಂತೂ ಭಯಂಕರವಾದಂಥ ಟೀಮು ನಮ್ಮಿಂದ ಬರ್ತಾ ಇರೋದು. ಕಾರಣ ಏನಂದ್ರೆ ನಮ್ಮ ಹೋರಾಟ ಏನು? ಮೀಸಲಾತಿ ಬೇಡ ಅಂತ ಕೇಳ್ತಾ ಇಲ್ಲ. ಮೀಸಲಾತಿ ಇರಬೇಕು. ಯಾರಿಗಿರ್ಬೇಕು? ಬಡವರು ಏನಿದಾರೋ ಅವ್ರಿಗೆ. ಗೌರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳಿದಾರಲ್ಲ ಅವರಿಗೆ ಸರ್ಕಾರದಲ್ಲಿ ಸೌಲಭ್ಯ ಸಿಗಬೇಕು. ಕಾನ್ವೆಂಟ್ ಓದೋ ಮಕ್ಕಳಿಗೆಲ್ಲ. ನಾನು ಬಡತನದಲ್ಲಿ ಇದ್ದವರು. ನಾನು ಕೋಲಾರ ಜೂನಿಯರ್ ಕಾಲೇಜಲ್ಲಿ ಓದಿದ್ದು, PUC ಓದಿದ್ದು, ಹಾಸ್ಟೆಲ್ಲೇ ಊಟ ಮಾಡ್ಕೊಂಡಿದ್ದು. ನಮ್ಮ ಜೀವನ ಪೂರ್ತಿ ಬಡತನದಲ್ಲೇ ನೊಂದು ಬೆಳೆದು ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ. ನನ್ನ ಮಕ್ಕಳು ಒಳ್ಳೊಳ್ಳೆ ಕಾನ್ವೆಂಟಲ್ಲಿ ಓದ್ತಾರೆ. ಮತ್ತು ನನ್ನ ಮಕ್ಕಳಿಗೆ ಮೀಸಲಾತಿ ಬೇಕಾಗಿಲ್ಲ ಅಂತ ನಾನೇ ಸ್ವಯಂ ಪ್ರೇರಣೆಯಿಂದ ಬಿಟ್ಬಿಟ್ಟಿದ್ದೀನಿ. ನಮ್ಮಲ್ಲಿ ನಾವು ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಇತ್ತೀಚೆಗೆ 15 ದಿವಸದಲ್ಲಿ ಕೇಸ್ ಜಡ್ಜ್ಮೆಂಟ್ ಬಂತು. ಕೆನೆ ಪದರದ ಬಗ್ಗೆ ಯಾರ್ಯಾರು ಮೀಸಲಾತಿಯನ್ನು ತಗೊಂಡು ಮೇಲೆ ಬಂದಿದ್ದೀರಿ ಅವರು ದೂರ ಇದ್ದವು ಅಂತ. ಯಾರು ಹೊಟ್ಟೆ ತುಂಬಿದ ಊಟ ಮಾಡಿದಾರೆ ಅವ್ರಿಗೆ ಯಾಕೆ ಮತ್ತೆ ಊಟ? ಇನ್ನೊಬ್ರು ಹೊಸಬ್ರು ಹೊಟ್ಟೆ ಹಸ್ಕೊಂಡ್ರು ಸಿಗಬೇಕು ಅನ್ನೋದು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಆ ಕೇಸ್ ಇಡೀ ದೇಶದಲ್ಲಿ ಇವತ್ತು ಬೆಂಕಿ ಹತ್ಕೊಂಡಿದೆ. ನಾವು ಕೇಳ್ತಾ ಇರೋದು ಮೀಸಲಾತಿ ಬೇಡ ಅಂತಲ್ಲ, ಮೀಸಲಾತಿ ಇರಬೇಕು. ಆದರೆ ಯಾರಿಗಿರಬೇಕು? ಯಾರು ಇದುವರೆಗೂ ಮೀಸಲಾತಿ ಸೌಲಭ್ಯ ತಗೊಂಡಿದ್ವೋ ಅವ್ರಿಗೆ ಆ ಮೀಸಲಾತಿ ಹೋಗ್ಬೇಕು. ಅದು ಹೋಗದೆ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ? ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಸೌಲಭ್ಯಗಳು ತಲುಪದೆ ಹೋದರೆ ಯಾರಿಗೆ ನಾವು ಜವಾಬ್ದಾರಿ ಕೊಡಬೇಕು? ಯಾರಿಗೆ ಇದಕ್ಕೆ ಹೊಣೆ ಕೊಡಬೇಕು? ಈ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ ಒಬ್ಬ ಸೌತ್ ಇಂಡಿಯಾದಿಂದ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಲೀಡರ್ಶಿಪ್ ತಗೊಳ್ಳೋದು ಅಷ್ಟು ಈಜಿ ಕೆಲಸ ಅಲ್ಲ. ನಾರ್ತ್ ಅವರು ನಮ್ಮ ಒಪ್ಪೋದೇ ಇಲ್ಲ. ಅವರು ಉತ್ತರ ಪ್ರದೇಶದ ಹಿಂದಿ ಜನ ನಮ್ಮ ಸೌತ್ ಇಂಡಿಯಾದವ್ರನ್ನ ಯಾವ ಕಾರಣಕ್ಕೂ ಲೀಡರ್ ತಗೊಳ್ಳೋಲ್ಲ ಅಂತ. ಅದು ಯಾವುದೇ ರಾಜ್ಯಕ್ಕೆ ಹೋದ್ರೂ 150, 200, 300 ಜನ ಒಂದು ಏರ್ಪೋರ್ಟಲ್ಲಿ ಬಂದು ರಿಸೀವ್ ಮಾಡ್ತಾರೆ. ಅದು ರಿಸೀವ್ ಮಾಡೋದ್ರ ಜೊತೆಗೆ ಅವರ ಹೋಗೋಂಥ ಸ್ಲೋಗನ್ ನೋಡಿದಾಗ ಎಲ್ಲೋ ಒಂದು ಕಡೆ ಆನಂದ ಆಗ್ತದೆ. ಆ ಆನಂದ ಬಾಬಾ ಸಾಹೇಬ್ ತಲುಪಿ ಅಂತೇಳಿ ಟೈಮ್ ಹಿಡಿದು ನಾವು ಬರ್ತೀವಿ. ಮತ್ತು ಅವರಲ್ಲಿ ಜಾಗೃತಿ ಮಾಡ್ತೀವಿ. ಅದನ್ನೇನು ಮಾಡೋಕ್ಕಾಗಲ್ಲ. ಅಂತ ಜಾಸ್ತಿ ಶಕ್ತಿ ಇರೋದೇ ಅಷ್ಟು ಜನ ಜಾಗೃತಿ ಮಾಡೋದು. ನಿಮ್ಮಂದ್ರೆ ಇಲ್ಲಿ ಬಂದಿದ್ದೀವಿ. ನೀವು ಕೊಟ್ಟಿದ್ದಂಥ ಪ್ರೀತಿ ನಮಗೆ ಅದು ಶಾಶ್ವತ. ನೀವು ಕೊಟ್ಟಿದ್ದ ಹೂನಾರ ಆಗಲಿ, ಶಾಲು ಆಗಲಿ, ಹೆಸರುಗಳಾಗಲಿ ಉಪಯೋಗ ಆಗೋದು ಯಾವುದಂದರೆ, ಎಲ್ಲಿ ಬಡತನದಲ್ಲಿದ್ದಾರೆ, ಎಲ್ಲಿ ನೊಂದಿದ್ದಾರೆ ಅವ್ರಿಗೊಂದು ಅವಕಾಶ ಸಿಗಬೇಕು. ಆ ಅವಕಾಶ ಸಿಕ್ಕಿದಾಗ ಮಾತ್ರ ಅಂಬೇಡ್ಕರ್ಗೆ ಖುಷಿ ಆಗ್ತದೆ. ಅಂಬೇಡ್ಕರ್ ಕನಸು ನನಸಾಗ್ತದೆ. ಇಲ್ಲಾಂದ್ರೆ ಅಂಬೇಡ್ಕರ್ ಕೊಟ್ಟಂಥ ಬಾಧೆಗಳಲ್ಲಿ ನಾವು ವನವಾಸ ಮಾಡ್ಕೊಳ್ಳೋದು. ಈಗ ನಾವು ಇವೆಲ್ಲ ಹೋರಾಟ ಮಾಡ್ತೀವ. ಈ ಕೆಲವು ಸಂಘಟನೆಗಳಿದ್ದಾವೆ. ಚಿನ್ನಾರಾಮ್ ಅವರು ಏನೋ IBನಲ್ಲಿ ಕೂತ್ಕೊಂಡು ತುಕಡೆ ಗ್ಯಾಂಗ್ ಅಂದ್ರಂತೆ, ಅವರು ರೋಲ್ ಕಾಲ್ ಮಾಡ್ತಾರೆ ಅಂದ್ರಂತೆ. ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಬಿಡ್ತಾರೆ. ನಾವು ಯಾರನ್ನೂ ಬೈದಿಲ್ಲ, ಯಾರ ಹೆಸರು ಎತ್ತಿಲ್ಲ. ಹೊಟ್ಟೆ ತುಂಬಿದವರಿಗೆ ಊಟ ಬೇಡಪ್ಪ, ಹೊಟ್ಟೆ ಹಸಿದು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ತಪ್ಪು ಅನ್ನೋದ್ರೆ ಆಗಲಿ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದರು, ನಾವೆಲ್ಲ ಖುಷಿ ಪಟ್ವಿ. ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಹೇಳಿ ಎಲ್ಲ ಇಡೀ ದೇಶದ ಜನ ಕಳಿಸಿದ್ವಿ. ಈ BJP ಸರ್ಕಾರ, ನಾನು BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ. ಇವತ್ತು BJPಗೆ ಇರ್ತಕ್ಕಂಥ MPಗಳೆಲ್ಲ ಹೋದ್ರು, ಮಂತ್ರಿಗಳು MPಗಳು ಎಲ್ಲ ಹೋಗಿ ಮೋದಿ ಕೂತ್ಕೊಂಡ್ರು. ಸ್ವಾಮಿ ಆ ಆದೇಶ ತಂದುಬಿಟ್ರೆ ನಾವು ದಲಿತ ವಿರೋಧಿ ಅಂತ ತಿಳ್ಸ್ಕೊಂಡ್ಬಿಡ್ತೀವಿ, ನಮಗೆ ಸರ್ಕಾರದಲ್ಲಿ ನಮಗೆ ಬೆಂಬಲ ಇಲ್ಲಾಕೊಂಡು ದಲಿತರೆಲ್ಲ ನಮ್ಮ ವಿರುದ್ಧ ಆಗ್ತಾರೆ, ಮಾಡಬೇಡಿ ಅಂತ. ಮೋದಿಯವರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಇಲ್ಲ ಕೇಂದ್ರ ಸರ್ಕಾರಕ್ಕೆ. BJP ಬೆಂಬಲ 280 ಜನ ಇದ್ದಿದ್ರೆ ಮೋದಿ ಫುಲ್ ಮೆಜಾರಿಟಿ ಅಂತ ಬರೋದು. ನಾವು BJP ತೆಗೆದಿದ್ರು 140. ಇನ್ನು ಬೇರೆಯವ್ರು ಸಪೋರ್ಟ್ ಕೊಟ್ಟವ್ರೆ. ಅದೆಲ್ಲ ಚಿರಾಗ್ ಪಾಸ್ವಾನ್ ಬಂದಿದ್ದಾರೆ, ಅವ್ರು 5 ಜನ ಗೆದ್ದವ್ರು. ಮಾತೆತ್ತಿದ್ರು ಪ್ರತಿಯೊಂದು ಕಾಟ ಈ ಆದೇಶ ಅವ್ರು ಹೇಳಿದ್ದೇನೆ ಸುಪ್ರೀಂ ಕೋರ್ಟು, ಯಾರು ಹೊಟ್ಟೆ ತುಂಬಿಕೊಂಡು ಚೆನ್ನಾಗಿದ್ದಾರೆ ಅವರು ಈ ಸ್ಥಾಪನೆ ನಮ್ಮ ಮಂತ್ರಿಗೆ ಬಿಡೋದು, ಬೇರೆಯವ್ರಲ್ಲ ಬಿಡಿ ಅಂತಂದರೆ ಅದು ದೊಡ್ಡ ತಪ್ಪಾಗುತ್ತಾ? ಇದೆಲ್ಲ ಹೋಗಿ ವಿರೋಧ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಆದರೂ ನಾವು ಅದನ್ನು ಬಿಡ್ತಾ ಇಲ್ಲ. ಕೈ ಇಡೀ ದೇಶದಲ್ಲಿ ವಿರೋಧ ಮಾಡೋಕ್ಕೆ ಹೋಗಿದ್ದೀವಿ. ಆಮೇಲೆ ಇವತ್ತು ಭಾರತ್ ಬಂದ್ ಅಂತ ಒಂದು ಕರೆ ಇದೆ.
ಭಾರತ್ ಬಂದು ಅಂತಂದರೆ ಮೀಸಲಾತಿನ ಕೊಡಲೇಬೇಕು ಅನ್ನೋ ಒಂದು ಹೋರಾಟ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿಲ್ಲ, ಮುಳಬಾಗಲಿಲ್ಲ, ಬೇರೆ ನಾರ್ತ್ ಇಂಡಿಯಾದಲ್ಲಂತೂ ಅದು ದೊಡ್ಡ ಸುದ್ದಿ ಆಗಿರೋದು ಭಾರತ ಬಂದು ಕಾರ್ಯಕ್ರಮ. ಜನರಿಗೆ ಬಂದು ಜಾಗೃತಿ ಆಗಲೇಬೇಕು. ನೀವು ಆ ಜಾಗೃತಿ ಆಗದೆ ಹೋದರೆ ಮುಳಬಾಗಲಿರ್ತಕ್ಕಂಥ ಬಡವರು ಕೊತ್ತೂರು ಮಂದಿ ಅಂತ ಬರ್ತಾರೆ, ದುಡ್ಡು ಚೆಲ್ತಾರೆ, ಎಮ್ ಎಲ್ ಎಲೆಕ್ಷನ್ ನಿಂತ್ಕೊತಾರೆ, ಯಾವುದೋ ಜಾತಿ ಒಂದು ಬರ್ತಾನೆ, ಸುಳ್ಳು ಜಾತಿ ಕೊಡ್ತಾನೆ, ಗೆದ್ದು ಹೋಗ್ತಾರೆ. ಇದು ಗೆದ್ದರೆ ತಪ್ಪು ಅಂತಂದರೆ ಹೈಕೋರ್ಟಲ್ಲಿ ಕೇಸ್ ಇದ್ದರೆ ಅಲ್ಲಿ ಮ್ಯಾನೇಜ್ ಮಾಡ್ತಾರೆ. ನಮ್ಮವರ ಕೆಲವು ದಳ ಸಂಘಟನೆಗಳು ಅವ್ರ ಹತ್ರ ದುಡ್ಡಿಸ್ಕೊಂಡು ಆ ಕೇಸ್ ಬರ್ದಂಗೆ ನೋಡ್ಕೊಂಡು 7 ಕೋಟಿ ತೊಗೊಂಡು ಆ ಕೋರ್ಟ್ ಗೌರ್ಮೆಂಟ್ ಲಾಯರ್ ಅವ್ನು ಕೋರ್ಟ್ ಬಂದ ಕೇಸ್ ತಗೋಬೇಕು, ಲೀಸ್ಟ್ ಆಗಬೇಕು ಅಂತ ಅವ್ರು ಲೀಸ್ಟ್ ಆಗೋ ಟೈಮ್ಗೆ ಏನು ಮಾಡ್ತಾರೆ, 170, 180, 120ನೇ ಲೀಸ್ಟಲ್ಲಿ ಹಾಕ್ತಾರೆ. 10, 20ರಲ್ಲಿ ಹಾಕಿದ್ರೆ ಈಗ ಡೇಟಾಗಿ ಕರೀತಾರೆ ಜಡ್ಜು ಒಂದು 60, 70 ಕೇಸ್ ಕರೀತಾರೆ. ನೆಕ್ಸ್ಟ್ ಡೇಟ್ ಹೋಗ್ತಾರೆ. 5 ವರ್ಷ ಮಾಡೇ ಬಿಡ್ಬೇಕು. 5 ವರ್ಷ MLA ಆಗಿ ಇಲ್ಲಿ ಬದುಕ್ಬಿಟ್ಟವ್ರು.